ನಮಸ್ಕಾರ ಕರ್ನಾಟಕ. ಬೈಕ್ ಟ್ಯಾಕ್ಸಿ ಬಳಸ್ತಾ ಇದ್ದಂಥವ್ರೆಲ್ಲ ಮತ್ತು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದಂಥವ್ರಿಗೆಲ್ಲ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಈ ದುರಾಂಕಾರಿ ಆಟೋ ಡ್ರೈವರ್ಗಳು ಎಲ್ಲರೂ ಅಲ್ಲ, ಒಂದಷ್ಟು ಜನಕ್ಕೆ ಮೊದಲೇ ದಿನ ಅಂತಂದರೆ ಇವ್ರು ಯಾರೂ ಕೂಡ ಮೋಸ್ಟ್ ಆಫ್ ದೆಮ್ ದೇ ಆರ್ ನಾಟ್ ಫ್ರಮ್ ಬೆಂಗಳೂರು. ಲೈ ಆಟೋ ಡ್ರೈವರ್ಗಳ ಎಲ್ಲರೂ ಅಲ್ಲ, ಏನು ಬೆಂಗಳೂರೇ ನಿಮ್ಮ ಅಪ್ಪನ ಬರ್ಕೊಟ್ಟಿದ್ದೀವ? ಅವನು ಯಾವನ ಹಾಕೋನೆ ಆಟೋ ಡ್ರೈವರ್ಗಳ ಕೈಯಲ್ಲಿ ಯಾರೋ ರ್ಯಾಪಿಡೋ ಅವನು ಕಾಸು ಕೊಟ್ಟವನೆ ಅಂತ ದಾಖಲೆನ ತಗೊಂಬಂದಿದ್ರೆ ಇಕ್ಕು. ಓಕೆ, ನಿನಗೆ ಆ ತಾಕತ್ತು ದಮ್ಮುಗಳಿದ್ರೆ ಲೈ ಆಟೋ ಡ್ರೈವರ್ಗಳ ಯಾರ್ಯಾರು ವಿಡಿಯೋ ಮಾಡಾಕ್ತಾ ಇದ್ದಾರೆ ಏನು ಬೆಂಗಳೂರು? ಏಯ್ ರುಬಿ, ಅಲ್ಲಿಡಪ್ಪ ಏನೋ ಬೆಂಗಳೂರೇ ನಿಮ್ಮ ಅಪ್ಪಂದೇನೋ ಬೆಂಗಳೂರು ರೋಡ್ಗಳು ಸರ್ಕಾರ ನಿಮ್ಮ ಅಪ್ಪಂದ ಆಟೋಗಳವ್ರಿಗೆ ಬರ್ಕೊಟ್ಟಿದ್ದೀವ. ರೋಡ್ ಅಂದಮೇಲೆ ಯಾವ್ದು ಬೇಕಾದ್ರೂ ಓಡಾಡ್ತದೆ. ಡಿ ಕೆ ಶಿವಕುಮಾರ್ನ ಹೆಲಿಕಾಪ್ಟರ್ ಓಡಾಡ್ತಾನೆ, ರಾಹುಲ್ ಗಾಂಧಿ ಪ್ರೈವೇಟ್ ಜೆಟ್ಟಲ್ಲಿ ಓಡಾಡ್ತಾನೆ, ಬೇಕಾದವ್ರು ಕ್ಯಾಬಲ್ಲಿ ಓಡಾಡ್ತಾರೆ, ಇನ್ನೂ ಕಡಿಮೆ ಇರೋರು ಆಟೋದಲ್ಲಿ ಓಡಾಡ್ತಾರೆ, ಇನ್ನೂ ಗತಿ ಇಲ್ದವರು ಟೂ ವೀಲರ್ ರ್ಯಾಪಿಡೋ ಟ್ಯಾಕ್ಸಿಲಿ ಓಡಾಡ್ತಾರೆ. ಓಡ್ಲಿ ಬಿಡು, ಏನು ಇವಾಗ ನಿಮ್ಗ? ಅವ್ನು ಯಾರೋ ಹಾಕವನೇ ಅಲ್ಲಿ ಲವಡೆ ಅಂತೇಳಿ. ನಿನಗಿಂತ ಕೆಟ್ಟ ಭಾಷೆ ಮಾತಾಡೋಕೆ ನನಗೆ ಬರ್ತದೆ ಮಗನೇ, ಎಚ್ಚರವಾಗಿರಲಿ. ಏನೋ ಆಟೋ ಡ್ರೈವರ್ ಒದೆ ತಿನ್ನಾಕ ಅಷ್ಟು ದಮ್ಮು ತಾಕತ್ತಿದ್ಯಾನೋ ಮುಟ್ಟಕ್ಕೆ? ನಿಂತರ ಯಾವುದೋ ಜಿಲ್ಲೆಯಿಂದ ಆಯ್ಕೊಂಡು ತಿನ್ನಕ್ಕೆ ಬಂದಿಲ್ಲ ನಾನು. ಇದೇ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರ ವಂಶದವ್ರು ನಾವು. ಮಗನೇ, ಕೈ ಇಟ್ಟರೆ ನೋಡು, ನಮ್ಮೆಲ್ಲ ಕೈ ಇಟ್ಟಿದ್ದಕ್ಕೆ ದಯಾನಂದ್ ಮನೆಗೆ ಹೋದ. ನಮ್ಮ ವಿರೋಧಿ ಗುಂಪುಗಳು ರವಿಡಿ ಚೆನ್ನಣ್ಣ ಅವರ ಕೇಸಲ್ಲಿ ಕೈ ಇಟ್ಟಿದ್ದಕ್ಕೆ ರವಿಡಿ ಚೆನ್ನಣ್ಣ ಅವ್ರ ಮನೆಗೆ ಹೋದ. ಯಾರಿಗೂ ಹೇಳ್ತೀರಾ ನೀವು? ಏಯ್ ರುಬಿ, ಯಾರಿಗೋ ನೀವು ಧಮ್ಕಿ ಮಾಡಾಕೋದು? ಆರ ಮಾಡಬಿಟ್ಟು ಆರ ಹಾಕ್ಬಿಟ್ಟು ಟ್ರೋಲಿಂಗ್ ಮಾಡ್ಬಿಟ್ರೆ ಏನ್ ಬೆದರ್ಕೊಂಬಿಟ್ಟು ಅನ್ಕೊಂಡಿದ್ದೀರಾ? ಏನು ನಿಮ್ಮ ಆಟೋಗಳವ್ರಿಗೆ ಬರ್ಕೊಟ್ಟಿದೀವ ಬೆಂಗಳೂರನ್ನ ಮಾಫಿಯಾ ನಡ್ಸಕ್ಕೆ? ಏನಾ? ಏಯ್, ಸರ್ಕಾರ ಕೇಳಿ ಆಡಿಟ್ ಮಾಡಿಸ್ತೀನಿ. ಲೈಸೆನ್ಸ್ಗಳು ಎಷ್ಟವೆ ತೆಗೆಸ್ತೀವಿ. ಎಷ್ಟು ಆಟೋ ಲೈಸೆನ್ಸ್ಗಳನ್ನ ಕೊಟ್ಟಿದ್ದಾರೆ, ಬೆಂಗಳೂರಲ್ಲಿ ಎಷ್ಟು ಆಟೋ ನಡೀತಾ ಇದೆ, ಬೆಂಗಳೂರಿನ ರಸ್ತೆಗಳಿಗೆ ಎಷ್ಟು ಆಟೋಗಳ ಕೆಪಾಸಿಟಿ ಇದೆ, ಆ ನಂಬರ್ ಮೀರಿ ಏನಾದರೂ ಆಟೋಗಳಿತ್ತು ಅಂತಂದ್ರೆ ಖಂಡಿತವಾಗಿ ಲೈಸೆನ್ಸ್ನು ವಿಡ್ರಾ ಮಾಡಿಸ್ತೀವಿ. ನಿಮ್ಮನ್ನು ರೆಗ್ಯುಲೇಟ್ ಮಾಡಕ್ಕೆ ನಾನೇನು ಮಾತಾಡಬೇಕಾಗಿಲ್ಲ. ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಚೇತ್ ಇದ್ದಾನೆ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇದ್ದಾರೆ. ನಾವು ಅವರದೇ ಮೇಲೆ ಕೂತ್ಕೊಂತೀವಿ. ನಿಮ್ಮನ್ನ ನಾವೇನು ಧಮ್ಕಿ ಹಾಕೋಂಥ ಅವಶ್ಯಕತೆನೂ ಇಲ್ಲ, ಅಥವಾ ನಿಮ್ಮನ್ನು ರೆಗ್ಯುಲೇಟ್ ಮಾಡೋಕ್ಕೆ ನಾವೇನು ಬೀದಿಗೂ ಇಳಿಬೇಕಲ್ಲ. ನಿಮ್ಮ ಮೇಲೆ ಕ್ರಮ ಜರುಗಿಸೋಕ್ಕೆ ಏನೋ ಟ್ರಾಫಿಕ್ ಪೊಲೀಸ್ ಜಾಯಿಂಟ್ ಕಮಿಷನರ್ ಅವನೇ, 50 ಟ್ರಾಫಿಕ್ ಪೊಲೀಸ್ ಅವರವ್ರೆ, 130 ಕ್ರಿಮಿನಲ್ ಪೊಲೀಸ್ ಸ್ಟೇಷನ್ಗಳವೆ. ಧಮ್ಕಿ ಹಾಕ್ತೀರಾ ಹೇಳ? ನಿಮ್ಮ ಅಲ್ಲಲೇ ಕಾಕಿ ಹಾಕೊಂಡು ಆಟೋ ಓಡಿಸೋರು ನಿಮಗೆ ಐತ್ರಲ್ಲ. ಕಾಕಿ ಹಾಕೊಂಡ್ರ ಪೊಲೀಸವ್ರು ತಪ್ಪು ಮಾಡಿದ್ರೇ ಎದೆ ಮೇಲೆ ಕೂತ್ಕೊಂತೀನಿ ನಾನು. ನೀವೇನ್ರಲ್ಲಿ, ನೀವು ಧಮ್ಕಿ ಹಾಕೊಂಡು ಟ್ರೋಲಿಂಗ್ ಮಾಡಿಬಿಟ್ರೆ, ಕೆಟ್ಟ ಪದಗಳು ಬಳಸ್ಬಿಟ್ಟು ನೀವು ಏನೋ ವಿಡಿಯೋಗಳು ಮಾಡಾಕ್ಬಿಟ್ರೆ ಏನು ಏನೋ ಆಟೋದವ್ರು ಮುಟ್ಟ ಯೋಗ್ಯತೆ ಇದೆಯಾ? ಮುಟ್ಟ ತಗೋತಿದ್ರೆ ನಿಮ್ಗೆ. ಆಮೇಲೆ ಸಿಮಂತ್ ಕುಮಾರ್ ಸಿಂಗ್ ಪೊಲೀಸ್ ಕಮಿಷನರ್ ಆಗಿ ಉಳಿತಾನ ನಾನು ನೋಡ್ತೀನಿ. ಆಮೇಲೆ ಯಾರಿಗಾದ್ರೂ ವಿಡಿಯೋ ಮಾಡಕ್ ಮುಂಚೆ ನಿಮ್ಮ ಯೋಗ್ಯತೆಗಳು ತಿಳಿಸ್ಕೊಳ್ಳಿ. ಆಫ್ಟರ್ ಆಲ್ ಇವರೇ ಆಟೋ ಡ್ರೈವರ್ಸ್. ನೀವೇನು ರೌಡಿಗಳ ತರ ವಿಡಿಯೋ ಮಾಡಾಕ್ತೀರಾ? ಅದಕ್ಕೋಸ್ಕರನೇ ಕೇಳ್ತಾರದು ಇವಾಗ. ಖಂಡಿತವಾಗಿ ಬೆಂಗಳೂರಲ್ಲಿ ಅಥವಾ ಇಡೀ ಸ್ಟೇಟಲ್ಲಿ ಆಟೋ ಡ್ರೈವರ್ಗಳು ಎಷ್ಟು ಲೈಸೆನ್ಸ್ಗಳನ್ನ ಇಶ್ಯೂ ಮಾಡಿದ್ದಾರೆ, ಬೆಂಗಳೂರಲ್ಲಿ ಎಷ್ಟು ಕೆಪಾಸಿಟಿ ಇದೆ, ಆಟೋಗಳನ್ನ ತಡ್ಕೊಳಕ್ಕೆ ಬೆಂಗಳೂರು ವಿಲ್ ಗೆಟ್ ಇಟ್ ಆಡಿಟ್ ಮಾಡಿಸ್ತೀನಿ. ನೀವೇನು ಅನ್ಕೊಂಡಿದ್ದೀರಾ? ರ್ಯಾಪಿಡ್ ಅಥವಾ ದುಡ್ಡ ಕೊಡ್ಲಿ ಬಿಡಿ, ಏನೋ ತಪ್ಪೇನು ಕೊಡ್ಲಿ ಬಿಡಿ, ಏನಿವಾಗ ರ್ಯಾಪಿಡ್ ಅಥವಾ ದುಡ್ಡು ಇಸ್ಕೊಂಡು ನೀವೆಷ್ಟ ಕೊಟ್ಟಿದ್ರೆ ಹೋರಾಟ ಮಾಡಕ್ ಬರಕ್ಕೆ? ನಿಮ್ಮ ಅಪ್ಪಂದ ಯಾವ್ದಾವ್ದೋ ಜಿಲ್ಲೆಯಿಂದ ಬಂದು ಆಟೋಗಳು ಓಡಿಸ್ಕೊಂಡು ರೌಡಿಸಮ್ ಮಾಡಕ್ಕೆ ಆಟೋಗಳು ಇದಾಕ ನೀವೇನು ಟೆರರಿಸ್ಟ್ಗಳೇನಾ? ನಿಮ್ಮ ಗುಂಪುಗಳೇನು ಟೆರರಿಸ್ಟಾ? ಏನೋ ಒದೆ ತಿನ್ನಕ? ಆಮೇಲೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಟಲ್ಲಿ ಇರ್ತಾನ? ನಮ್ಮಂತರ ಹೋರಾಟಗಾರನ ಮುಟ್ಟಿದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇರ್ತಾನ? ಹೋಮ್ ಮಿನಿಸ್ಟರ್ ಇರ್ತಾನ? ನಾನು ನೋಡ್ತೀನಿ. ಆಮೇಲೆ ಕಾನೂನು ಕೈ ತಗೊಂಡು ನನಗೂ ಬರ್ತದೆ. ಕಾನೂನು ಮೇಲೆ ಗೌರವ ಇದು ಮಾತಾಡ್ತಾ ಇದ್ದೀನಿ. ಈ ಧಮ್ಕಿಗಳು, ಈ ಹೊಡಿತೀನಿ ಬಡಿತೀನಿ ಅದಕ್ಕೋಸ್ಕರ ನಿಮ್ಮನ್ನು ಮಟ್ಟ ಹಾಕ್ಬೇಕು ಅಂತಿರೋದು.
ನೀವು ಆಟೋ ಡ್ರೈವರ್ಗಳಾಗಿ ಉಳಿದಿಲ್ಲ, ಮಾಫಿಯಾಗಳಾಗ್ಬಿಟ್ಟಿದ್ದೀರಾ. ಅದಕ್ಕೋಸ್ಕರ ನಾನು ಮಟ್ಟ ಹಾಕಕ್ಕೆ ಇಳಿದಿರೋದು. ನಿಮ್ಮೇಲೆ ಪ್ರೀತಿ ಇತ್ತು. ಎಲ್ಲೋ ಬಿಡೋ, EMI ಕಟ್ಟಕ್ಕಾಗಲ್ಲ, ಪರ್ಮಿಟ್ ಕಟ್ಟಕ್ಕಾಗಲ್ಲ, ಒಂದ್ ಕಡೆ ಟ್ರಾಫಿಕ್ ವರ್ಕ್ ಆಟ, ಒಂದ್ ಕಡೆ RTO ವರ್ಕ್ ಆಟ, ಯೂನಿಫಾರ್ಮ್ ಹಾಕಲ್ಲ, ನೀವು ಮೀಟರ್ ಹಾಕಲ್ಲ, ಅದು ಯಾವುದೋ ರ್ಯಾಪಿಡೋ ಮತ್ತೆ ಇನ್ನೊಂದು ಆ್ಯಪ್ಗಳನ್ನ ಮಾಡ್ಕೊಂಡು ಮೀನು ಇಲ್ಲಿಂದ 1 ಕಿಲೋಮೀಟ್ರಿಗೆ 100 ರೂಪಾಯಿ ನಿಮ್ಮ ಮೆದೆ ಮೇಲೆ ಇಕ್ಬೇಕಲ್ರೋ. 1.5 ಕಿಲೋಮೀಟರ್ಗೆ 180 ರೂಪಾಯಿ 100 ರೂಪಾಯಿ ತಗೊಳ್ತೀರಾ. ಎಲ್ಲಿಂದ ತಗೊಂಬತ್ತಾರೆ? ಯಾರನ್ನು ಲೂಟಿ ಮಾಡಬೇಕು? ಸಾರ್ವಜನಿಕರು. ಕೇಂದ್ರ ಸರ್ಕಾರ ಬೆಲೆ ಏರಿಸಿ ಲೂಟಿ ಮಾಡ್ತದೆ ಸಾರ್ವಜನಿಕರನ್ನ. ರಾಜ್ಯ ಸರ್ಕಾರ ಬೆಲೆ ಏರಿಸಿ ಲೂಟಿ ಮಾಡ್ತಾರೆ. ಪೊಲೀಸರು ಲೂಟಿ ಮಾಡ್ತಾರೆ. ಪ್ರತಿಯೊಂದು ಇಲಾಖೆಯಲ್ಲಿ ಬರೀ ಭ್ರಷ್ಟಾಚಾರ ತುಂಬಿದೆ. ಜೊತೆಲಿ ಇವಾಗ ಆಟೋದವರು ನೀವುಗಳು ಮಾಫಿಯಾಗಳಾಗ್ಬಿಟ್ರೆ ಏನಲ್ಲೇ ಯಾವ್ದೋ ಜಿಲ್ಲೆನೋ ನಿಂದ ಯಾವ ಜಿಲ್ಲೆಯಿಂದ ಬಂದಿದ್ಯಲ್ಲೇ ಹಲ್ಕಟ್ ಏನೋ ಆಟೋದವ್ರ ಕೈಲಿ ಹೊಡೆ. ನೀವೇನ್ ಟೆರರಿಸ್ಟ್ಗಳೇನಾ? ಟೆರರಿಸ್ಟ್ಗಳನ್ನ ಕಂಟ್ರೋಲ್ ಮಾಡಕ್ಕೆ ಸಿಸ್ಟಮ್ ಇದೆ, ಮಿಲಿಟರಿ ಇದೆ ನಮ್ಮ ಹತ್ರ. ರೌಡಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಪೊಲೀಸ್ ಇದೆ. ನಿಮ್ಮನ್ನ ಕಂಟ್ರೋಲ್ ಮಾಡಕ್ಕೆ ಟ್ರಾಫಿಕ್ ಮತ್ತೆ ಕ್ರಿಮಿನಲ್ ಪೊಲೀಸ್ ಸ್ಟೇಷನ್ ಎರಡೂ ಇವೆ. ಮತಿಯಿಂದ ಇರ್ರಿ, ಅರ್ಥ ಆಯ್ತಾ? ಮತಿ ಬಿಟ್ಟು ಅಲೇ ಸಿಟಿ ಸಿವಿಲ್ ಕೋರ್ಟಲ್ಲಿ ನಮ್ಮ ವಿರುದ್ಧವಾಗಿ ರವಿ ಡಿ ಚನ್ನಣ್ಣ ಅವರು ಚೂ ಬಿಟ್ಟ. ಎಲ್ಲೋದ ರವಿ ಡಿ ಚನ್ನಣ್ಣ ಅವರು IPS ಅಧಿಕಾರಿ? ಎಲ್ಲೋ ಹೋದ? 4 ವರ್ಷ ಆಯ್ತು, ಅಡ್ರೆಸ್ಗಿಲ್ಲ. ಮೊನ್ನೆ ಇಲ್ಲಿ ಗಲಾಟೆ ಮಾಡಿಸಿದ ಕೆಲಸದಲ್ಲಿ ಪೊಲೀಸ್ ಅವರು ತೀಟೆ ತೀರ್ಸ್ಕೊಳಕ್ ಹೋದ್ರು. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಮನೆಗೆ ಹೋದ. ನಾನು ಬಿಟ್ಟರು ಮೇಲಿರೋ ಕರ್ಮ ಬಿಡಲ್ಲ. ಆ ಲೆವೆಲ್ಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಮೇಲೊಂದು ಶಕ್ತಿ ಇದೆ. ಈ ಗಾಂಚಲಿ ಮಾತುಗಳು ನಿಮ್ಮೊಬ್ಬರಿಗೆ ಬರೋದಲ್ಲ. ಟ್ರೋಲಿಂಗ್ ಮಾತು ನಿಮ್ಮೊಬ್ಬ ಏನಲ್ಲಿ ಯಾವನ ಸರ್ಕಾರದವ್ನು ಭಯ ಬೀಳ್ಬೋದು, DK ಶಿವಕುಮಾರ್ ಭಯ ಬೀಳ್ಬಾರ್ದು. ನಾವುಗಳೇನು ಭಯ ಬೀಳಕ್ಕೆ? ನಾವು ಟ್ಯಾಕ್ಸ್ ಪೇಯರ್ಸು, ನಮ್ಮ ಟ್ಯಾಕ್ಸಿಂದ ಎಲ್ಲ ನಡೀತದೆ ಸಿಸ್ಟಮು. ಧಮ್ಕಿ ಹಾಕ್ತೀರಾ ಏನಾ? ಚೆಕ್ ಆಡಿಟ್ ಮಾಡಿಸ್ತೀನಿ ಇರೋ ನಿಮ್ಮನ್ನ. ಖಂಡಿತವಾಗಿ ಆಡಿಟ್ ಮಾಡಿಸ್ತೀನಿ. ಅವಶ್ಯಕತೆ ಇರೋಷ್ಟು ಲೈಸೆನ್ಸ್ ಇರಬೇಕು. ಬೆಂಗಳೂರಲ್ಲಾಗಲಿ ಮೈಸೂರಲ್ಲಾಗಲಿ ವಿಡ್ರಾ ಮಾಡಿಸ್ತೀನಿ. ಇಡೀ ಕರ್ನಾಟಕದಲ್ಲಿ ನಿಮ್ಮ ಆಟೋಗಳವರ ಏನು ಅಲ್ಲ ದುಡ್ಕೊಂಡ್ ತಿನ್ನೋ ಮುಖ ಕಾಣಿಸ್ತಾ ಇಲ್ಲ. ಏನ್ ದುರಾಂಕಾರದ ಮಾತುಗಳು ನೀವು. ಏನ ರ್ಯಾಪಿಡ್ ಒಂದು ದುಡ್ಡು ಕೊಟ್ಟವನ ನನಗೆ ಈಗ ಕೊಟ್ಟಿದ್ರೆ ತಗೊಂಬಂದು ತೋರಿಸ್ಬೇಕು. ಇಲ್ಲ ಅದ್ರ ಮೇಲೆ ಕಾನೂನು ಕ್ರಮ ಮಾಡಿಸ್ತೀನಿ ನಾನು. ನೀವೇನೋ ಅನ್ಕೊಂಡಿದ್ರಲ್ಲ ಬೆಂಗಳೂರಿನ ಪೊಲೀಸ್ ಜಾಯಿಂಟ್ ಕಮಿಷನರ್ ಇನ್ನ ಲೀಗಲ್ ಮೊನ್ನೆ ದಯಾನಂದ್ ಮೊನ್ನೆ RCB ಇದ್ರಲ್ಲಿ ನಾನೇ ಕಂಪ್ಲೇಂಟ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ದಯಾನಂದ್ ಮತ್ತೆ 5 ಜನ ಮನೆಗೆ ಹೋಗವ್ರೆ. ನಾನು ಇನ್ನ ನಿಮ್ಮ ಮೇಲೆ ಆಟೋಗಳವ್ರ ಮೇಲೆ ಈ ದುರಾಂಕಾರ ಮತ್ತೆ ಈ ದುರಾಂಕಾರದ ವಿಡಿಯೋಗಳ ಬಗ್ಗೆ ಇನ್ನ ಕಂಪ್ಲೇಂಟ್ ಹಾಕಿಲ್ಲ. ಅಫಿಷಿಯಲ್ ಕಂಪ್ಲೇಂಟ್ ಹಾಕಿದ್ರೆ ಸೀಮಂತ್ ಕುಮಾರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎದೆ ಮೇಲೆ ಕೂತ್ಕೊಂತೀನಿ, ಕ್ರಮ ಆಗೋರ್ಗೂ ಬಿಡಲ್ಲ. ಆಮೇಲೆ ಯಾರೋ ಒಂದು 5 ಜನ ಪರೋಡಿ ಆಟೋ ಡ್ರೈವರ್ಗಳಿಂದ ಇಡೀ ಆಟೋ ಸಮುದಾಯಕ್ಕೆ ಸಮಸ್ಯೆ ಮಾಡಿಟ್ಕೊಳಕ್ ಹೋಗ್ಬಿಡಿ. ಆಮೇಲೆ ನನಗೆ ಒಂದು ಸತಿ ವಿಚಾರ ಎತ್ಕೊಂಡ್ರೆ ಕೈ ಬಿಡಲ್ಲ. ಅದು ಏನೇ ಆಗಿರ್ಲಿ ಕಾನೂನು ರೀತಿನಲ್ಲಿ. ಏನೋ ಆಟೋ ಡ್ರೈವರ್ಗಳು ಒಡೆಯೋ ಮಟ್ಟಕ್ಕೆ ಬಂದಿದ್ದೀರ ನೀವು. ತಾಕತ್ತಿದ್ರ ಮುಟ್ರ ನೋಡೋಣ. ಯಾವ ಜಿಲ್ಲೆಯಿಂದ ಬಂದಿದ್ದೀರ ನೀವೆಲ್ಲ? ಯಾವ ಜಿಲ್ಲೆನೋ? ಫಸ್ಟ್ ಆಫ್ ಆಲ್ ಯಾವ ಜಿಲ್ಲೆನೋ? ಯಾವ ರಾಜ್ಯನೋ ನಿಮ್ದೆಲ್ಲ? ಬೆಂಗಳೂರು ನಿಮ್ಮ ಅಪ್ಪಂದೇನಲ್ಲೇ? ಬೆಂಗಳೂರು ನಿಮ್ಮ ಅಪ್ಪಂದ?